ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ವೆಂಕರೆಡ್ಡಿ ಹನುಮರೆಡ್ಡಿ ಹೊಸಮನಿ. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರಂತದ್ದು? ಹಳ್ಳಿಕೆರೆ ಪಂಚಾಯತ್ ಗೆದ್ದು ಬಂದಿದ್ರ ಸರ್. ಈ ಬಾರಿ ನೀವು ಯಾವ ಪಕ್ಷದಿಂದ ಗುರ್ಸ್ಕೊಂಡಿದ್ರ? ಈ ಬಾರಿ ಸದಾ JDS ಇಂದ ಗುರ್ಸ್ಕೊಂಡಿದ್ವಿ. JDS ಇಂದ ಗುರ್ಸ್ಕೊಂಡಿದ್ರ ಅಂದ್ರೆ ಹಿಂದ್ಗಡೆ ಕಾಂಗ್ರೆಸ್ ಅಲ್ಲಿ ಇದ್ರಿ. ಸರ್ ಇವಾಗ ನೀವು ಈ ಬಾರಿ ಗೆದ್ದಂತ ನಿಮ್ ಟೋಟಲ್ ಓಟ್ಸ್ ಲೀಡಿಂಗ್ ಓಟ್ಸ್ ಏನಿತ್ತು ಸರ್? ನಮ್ದು ಟೋಟಲ್ ಓಟು 631, ಲೀಡಿಂಗು 431. ಸರ್ ಇವಾಗ ಹೆಂಗ ಅನಿಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯ ಜೀವನ? ಅಡ್ಡಿ ಇಲ್ಲ. ಸರಿ ಸರ್, ಇವಾಗ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಸರ್? ನಮ್ದು ಅಗ್ರಿಕಲ್ಚರ್. ಸರ್ ಇವಾಗ ನೀವು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ ಸರ್? ನಾವು ಸ್ವಲ್ಪ ಏನಾದ್ರು ಜನರ ಸೇವಾ ಮಾಡೋಣ ಅಂತೇಳಿ ಅನ್ಕೊಂಡು ಬಂದಿದ್ರ. ಸರ್ ಇವಾಗ ಈ ರಾಜಕೀಯದಲ್ಲಿ ನಿಮ್ಗೆ ಎಷ್ಟು ವರ್ಷದಿಂದ ರಾಜಕೀಯ ಒಡನಾಟ ಇದೆ? ಒಂದು 8ರಿಂದ 10 ವರ್ಷ ಇದೆ. 8ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸರ್ ಈ ರಾಜಕೀಯ ಬಿಟ್ಟು ನೀವು ಯಾವ್ದಾದ್ರು ಬೇರೆ ಸಂಘ ಸಂಸ್ಥೆಯಲ್ಲಿ ಗುರ್ಸ್ಕೊಂಡಿದ್ರ? ಇಲ್ಲ ಸರ್, ಯಾವ್ದು ಇಲ್ಲ. ಸರ್ ಇವಾಗ ಗೆದ್ದು ಬಂದ ನಂತರ ನಿಮ್ ಗ್ರಾಮದ ಜನತೆಗಾಗ್ಲಿ ಅಥವಾ ನೀವಿರೋ ಊರಿನ ಜನತೆಗಾಗ್ಲಿ ನಿಮ್ ಕಡೆಯಿಂದ ಈ 3 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಸರ್? ಎಲ್ಲ ಇದೆ. ರೋಡ್ ಇವೆಲ್ಲ ಪ್ಲಾಟ್ಸ್, ಇದು ಎಲ್ಲ ಇಂದಿರಾವಾಸ ಮನಿ ಇರ್ತಾವಲ್ಲ, ಗುಡಿಸಲು ಮನಿ ಅವೆಲ್ಲ ಕೊಟ್ಟಿದ್ದೀರಾ? ರೋಡ್ ಮಾಡಿಸಿದ್ದೀರಾ? ಗಟ್ರ ಆಮೇಲೆ ರೋಡ್ ಬೀದಿ ದೀಪ, ಆಮೇಲೆ ಸ್ಕೂಲಿಂದೆಲ್ಲ ಗ್ರೌಂಡ್ ಇವೆಲ್ಲ ಇದು ಮಾಡಿಸಿದ್ದೀರಾ? ಆಮೇಲೆ ನೀರಿನ ಸೌಕರ್ಯ ಎಲ್ಲ ಮಾಡಿಸಿದ್ದೀರಾ? ಸೊ ಇಷ್ಟೆಲ್ಲ ಕೆಲಸ ಮಾಡಿಸಿದ್ರ. ಸರ್ ಇವಾಗ ಇನ್ನೂ 2 ವರ್ಷ ಟೈಮ್ ಇದೆ ನಿಮ್ಗೆ. ಇನ್ನೂ 2 ವರ್ಷದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ರ? ಜೊತೆಗೆ ಗ್ರಾಮನ ಯಾವ ರೀತಿ ಸುಧಾರಣೆ ತರ್ಬೇಕಂತ ಅನ್ಕೊಂಡಿದ್ರ? ನಿಮ್ ಊರನ್ನ ಇವೆಲ್ಲ ರೋಡ್ ಗೀಡ್ ಎಲ್ಲ ಸರಿ ಮಾಡ್ಬೇಕಿನ್ನು. ಪ್ಲಾಟ್ ತಗೊಂಡಿದ್ದೆ ಒಂದು 3 ಎಕರೆ, ಅದು ಎಲ್ಲ ರೆಡಿ ಆಗೈತಿ. ಭಾಳ ಇನ್ನೊಂದು 2-3 ತಿಂಗಳಲ್ಲಿ ಅದು ಸರಿ ಆಗೈತಿ. ಆ ಪ್ಲಾಟ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ರ? ಎಷ್ಟು ಮನೆ ನಿರ್ಮಾಣ ಮಾಡ್ತಾ ಇದ್ರ? ಒಂದು 75 ಮನೆ. 75 ಮನೆ ನಿಮ್ಮ ಕಡೆಯಿಂದ ನಿರ್ಮಾಣ ಮಾಡಿಸ್ತಾ ಇದ್ರ? ಪಂಚಾಯತಿ ವತಿಯಿಂದ ಎಲ್ಲ ಮೆಂಬರ್ಸ್ ಕೂಡಿ ಮಾಡತ್ತೀವಿ. ಎಲ್ಲ ಮೆಂಬರ್ಸ್ ಸೇರಿ ನಿಮ್ಮ ಊರಿನಲ್ಲಿ ಮಾಡ್ತಾ ಇದ್ರ. ಸರ್ ಇವಾಗ ನೀವು ಗೆದ್ದಿರೋದು ಹಳ್ಳಿಕೆರೆ ಗ್ರಾಮ ಪಂಚಾಯತಿ. ಸೊ ನೀವು ಇರೋದು ಯಾವ? ಸಾಸಿವೆಹಳ್ಳಿ ಗ್ರಾಮ. ಸೊ ನೀವು ಸಾಸಿವೆಹಳ್ಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀರಾ. ಜೊತೆಗೆ ಇವಾಗ ಮನೇನು ಕೊಡಿಸ್ತಾ ಇದ್ದೀರಾ. ಪಂಚಾಯತ್ ಅವರೆಲ್ಲ ಸೇರ್ಕೊಂಡು ಈ ಊರಲ್ಲಿ 75 3 ಎಕರೆ ಹೊಲ ಖರೀದಿ ತಗೊಂಡು ಅದು ಎಲ್ಲ ಗೌರ್ಮೆಂಟ್ ಹೆಸರಲ್ಲೇ ಖರೀದಿ ಮಾಡ್ಕೊಂಡು ಎಲ್ಲರೂ ಮಾಡ್ತಾ ಇದ್ದೀರಾ. ಸರ್ ಇವಾಗ ಗೆದ್ದು ಬಂದ ನಂತರ ಯಾವ ರೀತಿ ನೀವು ಸಂತೋಷನ ವ್ಯಕ್ತಪಡಿಸ್ಕೊಂಡ್ರಿ? ಎಲ್ಲರ ಜೊತೆ ಆಗ್ಲಿ, ನಿಮ್ಮ ಸದಸ್ಯರ ಜೊತೆ ಆಗ್ಲಿ, ಗೆಳೆಯರ ಬಳಗ ಆಗ್ಲಿ? ಏನು ನಮ್ದೇ ಎಲ್ಲ ಸಂತೋಷದಿಂದ ಇದೀವಿ. ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಮ್ಮಲ್ಲಿ ಊರು ಒಳ್ಳೆ ಊರಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸರ್ ಇವಾಗ ನೀವು ನಿಮ್ಮ ಗ್ರಾಮದ ಜನತೆ ಜೊತೆ ಆಗ್ಲಿ, ನಿಮ್ಮ ಊರಿನ ಜನತೆ ಜೊತೆ ಆಗ್ಲಿ ಯಾವ ರೀತಿ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ರ? ಇಲ್ಲ, ನಾವೆಲ್ಲರೂ ಹೊಂದಾಣಿಕೆಯಿಂದ ಮಾಡ್ತೀವಿ. ಏನು ಅವ್ರ ನಮಗೆ ಯಾವ ರೀತಿ ಬರೀತು ಕೆಲಸ ಮಾಡ್ತಿದ್ರ? ನಾವು ಅವ್ರತ್ತೆ ಇದ್ದು ಎಲ್ಲ ಬರ್ತಕೊಂಡು ಕೆಲಸ ಅಂದ್ರೆ ಯಾವುದೋ ಒಂದು ಕೆಲಸ ಮಾಡುವಾಗ ಒಂದು ಎಲ್ಲರೂ ಹಿರಿಯರು ಕರ್ಕೊಂಡೇ ಕೆಲಸ ಮಾಡ್ತೀವಿ. ಎಲ್ಲರೂ ಹಿರಿಯರು ಸಮ್ಮುಖದಲ್ಲೇ ಮಾಡ್ತಾ ಇದ್ರ. ಸರ್ ಇವಾಗ ಗೆದ್ದು ಬಂದ ನಂತರ ನಿಮ್ ಗ್ರಾಮದ ಸದಸ್ಯರ ಜೊತೆ ಏನೆಲ್ಲ ಹೆಂಗ್ ಕೆಲಸ ಮಾಡ್ತಾ ಇದ್ರ? ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಿದ್ರ ಅವ್ರ ಜೊತೆ? ಎಲ್ಲ ಗ್ರಾಮ ಸದಸ್ಯ, ನಿಮ್ಮ ಗ್ರಾಮದ ಸದಸ್ಯರ ಜೊತೆ ಮೆಂಬರ್ಸ್. ಅದೇ ಮೆಂಬರ್ಸ್ ಜೊತೆ ನೀವು ಗೆದ್ದು ಬಂದ ನಂತರ ನಿಮ್ಮ ಮೆಂಬರ್ಸ್ ಎಲ್ಲರೂ ಕೂಡಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ. 4 ಜನ ಕೂಡಿ ಎಲ್ಲರೂ ಸಹಕಾರ ತಗೊಂಡು ಎಲ್ಲ ಅಂದ್ರೆ ನಿಮ್ ಊರಲ್ಲಿ 4 ಜನ ಇದ್ದೀರಾ? 4 ಜನ. ಸೊ 4 ಜನನು ಒಂದು ಮೀಟಿಂಗ್ ಅಂತ ಮಾಡಿ ಗುರು ಹಿರಿಯರ ನಡೋಕೆ ಸಮ್ಮುಖದಲ್ಲಿ ಮಾಡಿ ಊರನ್ನೆಲ್ಲ ಸುಧಾರಣೆ ಮಾಡ್ತಾ ಇದ್ರು. ಸರಿ ಸರ್. ಸರ್ ಇವಾಗ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರ. ಸೊ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದ್ಗಡೆ ನಿಮ್ಮ ಹಿಂದೆ ಯಾರಾದ್ರೂ ಇದ್ರ? ನಮ್ಮ ಫಾದರ್ ಇದ್ರು ಹಿಂದ್ಗಡೆ. ಅವರು ಒಂದ್ಸಲ ಬಹಳ ವರ್ಷದಿಂದ ನಿಂತಿದ್ರು. ಅವ್ರಿಗೆ ಬಂದಿಲ್ಲ, ಆಶ್ ಬಂದಿಲ್ಲ. ಫಸ್ಟ್ ಟೈಮ್. ಸೊ ಅವ್ರಾದ್ಮೇಲೆ ಫಸ್ಟ್ ಟೈಮ್ ಇವಾಗ ನೀವು ನಿಂತು ಗೆದ್ದು ಬಂದಿದ್ರ. ಸೊ ಇಷ್ಟೆಲ್ಲ ಕೆಲಸನ ಮಾಡಿಸಿದ್ರ. ಸೊ ನಿಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ ಸರ್? ಬೆನ್ನೆಲುಬಾಗಿ ನಿಂತವ್ರು ನಿಮಗೆ? ನಮ್ಮಲ್ಲಿ ಕಾಕರು ಇದ್ದಾರೆ, ಅಂಕಲ್ ಅಂದಾನಿಗೌಡ್ರು ಅಂತೇಳಿ. ಹೆಸರು ಹೇಳಿ ಸರ್. VD ಅಂದಾನಿಗೌಡ್ರು ಅಂತ. ಅಂದಾನಿಗೌಡ್ರು ನಿಮ್ಗೆ ಸ್ಫೂರ್ತಿ. ಅವರೇ ನಿಮ್ಗೆ ಅವರೇ ಸಪೋರ್ಟ್ ಮಾಡಿ ನಿಲ್ಸಿದ್ದು. ಸೊ ನಮ್ಮ ಮೂಲಕ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಕೃತಜ್ಞತೆಯನ್ನೇ ಸಲ್ಸಕ್ ಇಷ್ಟಪಡ್ತಾರ ನಿಮ್ಮ ಗುರುಗಳಿಗೆ? ಹೌದು, ಅವ್ರಲ್ಲಿದ್ದೇನೆ ನಾವೆಲ್ಲ ಈಗ ಆರಿಸಿ ಬಂದಿದ್ದು. ಅವ್ರಿಗೆ ಕೃತಜ್ಞತೆ ಅವ್ರಿಗೆ ಸಲ್ಲಿಸ್ತಾರೆ. ಸರಿ ಸರ್, ಇವಾಗ ನೀವು ಹಳ್ಳಿಕೆರೆ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ರ. ಸೊ ನೀವು ಇರೋರು ಸಾಸಿವೆಹಳ್ಳಿ ಜನತೆ ನಿಮ್ಮನ್ನ ಮತ ಹಾಕಿ ಗೆಲ್ಸಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಿರಾ. ಸೊ ನಮ್ಮ ಮೂಲಕ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
ಅವರು ನಮಗೆ ಒಳ್ಳೆ ಎಲ್ಲ ನಮ್ಮ ಜನರು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಅನುಕೂಲ ಆಗಿದೆ. ಸೊ ನಮ್ಮ ಮೂಲಕ ಅವರಿಗೆ ಒಂದೇ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ. ಕೃತಜ್ಞತೆ ಸಲ್ಲಿಸ್ತಾರೆ. ಅವ್ರಿಗೆ ಕೃತಜ್ಞತೆ ಜನರಿಗೆ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾರೆ. ಸರ್, ಇವಾಗ ನಿಮ್ಗೇನಾದ್ರೂ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳಿಬೇಕಂತ ಆಸೆ ಇದೆಯಾ, ಅಥವಾ ಜನರು ಇಂದಾನೆ ಬಂದಿರೋದಂತಂದ್ರಿ? ಸೊ ಜನರು ಏನಾದ್ರು ಬೆಳೆಸ್ತೀನಿ ಅಂದ್ರೆ ನೀವು ಬೆಳಿಬೇಕಂತ ಆಸೆ ಇದೆಯಾ? ಜನರೆಲ್ಲ ಬೆಳೆಸ್ತೀನಿ ಅಂದ್ರೆ ಮುಂದೆ ಬೆಳಿಬೇಕಂತ ಆಸೆ ಇದೆ. ಸೊ ನಿಮ್ಗೂ ಆಸೆ ಇದೆ ಬೆಳೆಯೋಣ ಅಂತ, ಏನೋ ಹೆಚ್ಚಿನ ಸ್ಥಾನ ಇದ್ರೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೋದು, ಬೆಳೆಯೋಣ ಅಂತ ಒಂದು ಆಸೆ ಇದೆ. ಸರ್, ಇವಾಗ ಇಷ್ಟೆಲ್ಲ ಮಾಡಿಸಿದ್ದೀರಾ, ಜನರಿಗೂ ಕೂಡ ವಂದನೆಗಳನ್ನ ಹೇಳಿದಿರಾ. ಇದೇ ರೀತಿ ನೀವು ಹೆಚ್ಚಿನ ಸ್ಥಾನದಲ್ಲಿ ಬೆಳಿಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೀರಾ. ಸೊ ನಿಮಗೆ ಹೆಚ್ಚಿನ ಸ್ಥಾನದಲ್ಲಿ ಬೆಳೀರಿ ಅಂತ ಕೃತಜ್ಞತೆನ ಸಲ್ಲಿಸ್ತಾ ನೀವು ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದಗಳು.